Exercise 11.1 second question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಏರಿಯಾ ಆಫ್ ಎ ಕ್ವಾಡ್ರೆಂಟ್ ಆಫ್ ಎ ಸರ್ಕಲ್ ಹೂಸ್ ಸರ್ಕಂಫರೆನ್ಸ್ ಇಸ್ 22. ಓಕೆ, ಈಗ ಫಸ್ಟ್ ಏನ್ ಮಾಡ್ತೀನಿ, ನಾನು ಒಂದು ಸರ್ಕಲ್ ಹಾಕ್ತೀನಿ ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಮಾಡಿಸ್ಬೋದು. ಓಕೆ, ಈಗ ನಾನು ಇದನ್ನ ಇಲ್ಲಿ ಮೂವ್ ಮಾಡ್ತೀನಿ. ಓಕೆನಾ, ಈಗ ನೀವು ನೋಡಿದ್ರೆ ಓಕೆ ಇದು ಸೆಂಟರ್ ಅನ್ಕೊಂಡ್ರೆ ಈಗ ನಿಮಗೆ ಕ್ವಾಡ್ರೆಂಟ್ ಅಂದ್ರೆ ಮೀನಿಂಗ್ ಗೊತ್ತಾಗಬೇಕು. ಓಕೆ, ಕ್ವಾಡ್ರೆಂಟ್ ಅಂದ್ರೆ ನಥಿಂಗ್ ಬಟ್ ಓಕೆ ಥೀಟಾ ವ್ಯಾಲ್ಯೂ 90 ಡಿಗ್ರಿ ಇದ್ದಂಗೆ. ಓಕೆ, ಒಂದು ಸೆಕ್ಟರ್ ಅಲ್ಲಿ ಥೀಟಾ ವ್ಯಾಲ್ಯೂ 90 ಡಿಗ್ರಿ ಇದ್ರೆ ಇದನ್ನ ಏನಂತ ಕರೀತಾರೆ, ಕ್ವಾಡ್ರೆಂಟ್ ಅಂತ ಕರೀತಾರೆ. ಸೊ ಕ್ವಾಡ್ರೆಂಟ್ ಅಂದ್ರೆ ಇಂಡೈರೆಕ್ಟ್ ಆಗಿ ಏನು, ಥೀಟಾ ವ್ಯಾಲ್ಯೂ 90 ಅಂತ ಕೊಟ್ಟಂಗೆ. ಓಕೆ, ಆಮೇಲೆ ಇನ್ನೊಂದು ಏನ್ ಕೊಟ್ಟಿದ್ದಾನೆ ನೋಡ್ರಿ, ಓ ಸರ್ಕಂಫರೆನ್ಸ್ ಇಸ್ 22. ಓಕೆ, ಅವನೇನ್ ಕೊಟ್ಟಿದ್ದಾನೆ, ಸರ್ಕಂಫರೆನ್ಸ್ ಕೊಟ್ಟಿದ್ದಾನೆ. ಸರ್ಕಂಫರೆನ್ಸ್ ಬಂದ್ಬಿಟ್ಟು 22 ಅಂತ ಕೊಟ್ಟಿದ್ದಾನೆ. ಓಕೆ, ಆಮೇಲೆ ಈಗ ನೀವು ನೋಡಿದ್ರೆ ಏನ್ ಫೈಂಡ್ ಔಟ್ ಮಾಡಬೇಕು, ಏರಿಯಾ ಆಫ್ ಕ್ವಾಡ್ರೆಂಟ್ ಕಂಡುಹಿಡಿಬೇಕು. ಓಕೆ, ಏರಿಯಾ ಆಫ್ ಎ ಕ್ವಾಡ್ರೆಂಟ್ ಕಂಡುಹಿಡಿಬೇಕು. ಈಗ ಅವ್ನು ಕೊಟ್ಟಿರೋದು ಏನಂತ ಬರ್ಕೊಂತೀನಿ, ಕೊಟ್ಟಿರೋದೇನು ಸರ್ಕಂಫರೆನ್ಸ್ ಕೊಟ್ಟಿದ್ದಾನೆ. ಓಕೆ, ಸರ್ಕಂಫರೆನ್ಸ್ ಎಷ್ಟು ಕೊಟ್ಟಿದ್ದಾನೆ, 22 ಅಂತ ಕೊಟ್ಟಿದ್ದಾನೆ. ನಮಗೆ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಫಾರ್ಮುಲಾ ಏನು, 2πr. ಓಕೆ, ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಬಂದು 2πr ಇಸ್ ಈಕ್ವಲ್ ಟು 22 ಅಂತ ಕೊಟ್ಟಿದ್ದಾನೆ. ಈ ಪೈ ವ್ಯಾಲ್ಯೂ ಏನು, 2 ಇಂಟು ಪೈ ವ್ಯಾಲ್ಯೂ 22/7 ಇಂಟು r ಇಸ್ ಈಕ್ವಲ್ ಟು 22. ಓಕೆ, ಈಗ ನಾನೇನ್ ಮಾಡ್ತೀನಿ, ಆರ್ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ. ಓಕೆ, ಆರ್ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡು ಇನ್ನು ಉಳ್ಕಿದೆಲ್ಲ ಆ ಕಡೆ ಶಿಫ್ಟ್ ಮಾಡ್ತೀನಿ. 22 ಈ 22 ಬರ್ದೆ. ಈಗ ನೋಡ್ರಿ 7 ಏನಾಗುತ್ತೆ, ಡಿವೈಡ್ ಬೈ ಇರೋದ್ರಿಂದ ಅದು ಮೇಲೆ ಹೋಗುತ್ತೆ. ಓಕೆ, ಆಮೇಲೆ ಈ 2 ಮತ್ತೆ 22 ಮೇಲೆ ಇರೋದ್ರಿಂದ ಆ ಕಡೆ ಹೋದ್ರೆ ಕೆಳಗಡೆ ಬರುತ್ತೆ. 2 ಇಂಟು 22 ಕೆಳಗಡೆ ಬರುತ್ತೆ. ಈಗ ನೀವು ನೋಡಿದ್ರೆ 22 ಕ್ಯಾನ್ಸಲ್ ಆಯ್ತು. ಆರ್ ಇಸ್ ಈಕ್ವಲ್ ಟು 7/2 ಬಂತು. ಓಕೆ, ನೀವು ಆರ್ ನ 7/2 ಆದ್ರೂ ತಗೊಳ್ರಿ, ಇಲ್ಲಾಂದ್ರೆ ಆರ್ ಇಸ್ ಈಕ್ವಲ್ ಟು 3.5 ಆದ್ರೂ ತಗೊಳ್ರಿ. ಓಕೆ, 7/2 ಸೆಂಟಿಮೀಟರ್ ಆರ್ 3.5 ಸೆಂಟಿಮೀಟರ್ ಯಾವ್ದಾದ್ರು ತಗೋಬಹುದು. 7/2 ತಗೊಂಡ್ರೆ ಕ್ಯಾಲ್ಕುಲೇಷನ್ ಅಲ್ಲಿ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಆಸ್ ಇಟ್ ಈಸ್ ಇಟ್ಕೊಂಡಿದ್ದೇನೆ. ಓಕೆ, ಈಗ ನೆಕ್ಸ್ಟ್ ಏನ್ ಕಂಡಿಡೋಣ, ಏರಿಯಾ ಆಫ್ ಎ ಕ್ವಾಡ್ರೆಂಟ್. ಏರಿಯಾ ಆಫ್ ಕ್ವಾಡ್ರೆಂಟ್ ಅಂದ್ರೆ ನಥಿಂಗ್ ಬಟ್ ಏರಿಯಾ ಆಫ್ ಸೆಕ್ಟರ್ ಕಂಡುಹಿಡಿಬೇಕು. ಓಕೆನಾ, ಈಗ ಏನ್ ಬರೀತೀನಿ ಇಲ್ಲ ನಾನು ಇವಾಗ ಏರಿಯಾ ಆಫ್ ಎ ಸೆಕ್ಟರ್ ಫಾರ್ಮುಲಾನೇ ಯೂಸ್ ಮಾಡ್ತೀನಿ. ಓಕೆ, ಸೆಕ್ಟರ್ ಅಂದ್ರೆ ಒಂದೇ, ಕ್ವಾಡ್ರೆಂಟ್ ಅಂದ್ರೆ ಒಂದೇ. ಕ್ವಾಡ್ರೆಂಟ್ ಅಂದ್ರೆ ಏನು, ಥೀಟಾ ವ್ಯಾಲ್ಯೂ 90 ಇದ್ದಂಗೆ ಅಷ್ಟೇ. ಓಕೆ, ಏರಿಯಾ ಆಫ್ ಸೆಕ್ಟರ್ ಇಸ್ ಈಕ್ವಲ್ ಟು θ/360 ಇಂಟು πr ಸ್ಕ್ವೇರ್. ಓಕೆ, ಈಗ ನೀವು ನೋಡಿದ್ರೆ ಥೀಟಾ ವ್ಯಾಲ್ಯೂ 90 ತಗೋಬೇಕು, ಡಿವೈಡೆಡ್ ಬೈ 360 ಇಂಟು ಪೈ ವ್ಯಾಲ್ಯೂ ಏನು 22/7. ಓಕೆ, ಈಗ ರೇಡಿಯಸ್ ಏನ್ ಬಂತು 7/2. ಓಕೆ, 3.5 ತಗೊಂಡ್ರೆ ಕ್ಯಾಲ್ಕುಲೇಷನ್ ಮಾಡೋದು ಕಷ್ಟ ಆಗುತ್ತೆ. ಸೊ ನಾನೇನ್ ಮಾಡ್ತೀನಿ 7/2 ತಗೊಂತೀನಿ. 7/2 ಇಂಟು 7/2. ಈಗ ನೀವು ನೋಡಿದ್ರೆ 7 ಕ್ಯಾನ್ಸಲ್ ಆಯ್ತು, 10 ಕ್ಯಾನ್ಸಲ್ ಆಯ್ತು, 9 1 ಜಾ 9 4 ಜಾ ಕ್ಯಾನ್ಸಲ್ ಆಯ್ತು. ಓಕೆ, ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, 2 1 ಜಾ 2 11 ಜಾ ಕ್ಯಾನ್ಸಲ್ ಆಗುತ್ತೆ. ಓಕೆನಾ, ಈಗ ಉಳ್ದಿದ್ ನೋಡ್ರಿ ಏನೇನು ಉಳ್ದಿದೆ ಅಂತ. ಓಕೆ, 11 7 ಜಾ ಎಷ್ಟು 77. ಓಕೆ, ಈ ಡಿನಾಮಿನೇಟರ್ 4 2 ಜಾ ಎಷ್ಟು 8. ಓಕೆನಾ, ಈಗ ನಾನೇನ್ ಮಾಡ್ತೀನಿ, ಈಗ 77/8 ನ ಡಿವೈಡ್ ಮಾಡ್ತೀನಿ. ಓಕೆ, 77 ಡಿವೈಡೆಡ್ ಬೈ 8. ಈಗ ನೀವು ನೋಡಿದ್ರೆ 8 9 ಜಾ ಎಷ್ಟು 72. 7 ಅಲ್ಲಿ 2 ಹೋದ್ರೆ ಎಷ್ಟು 5.0. ಆಮೇಲೆ ಮತ್ತೆ ನಿಮ್ಗೆ 8 6 ಜಾ 48. ಎಷ್ಟು ಉಳಿತು 2 ಉಳಿತು. ಒಂದು ಪಾಯಿಂಟ್ ಇರೋದ್ರಿಂದ ಇನ್ನೊಂದು 0 ತಗೋಬಹುದು. 8 2 ಜಾ 16. ಓಕೆ, ಎಷ್ಟು ಉಳಿತು 4 ಉಳಿತು. ಮತ್ತೆ ಒಂದು ಪಾಯಿಂಟ್ ಇರೋದ್ರಿಂದ 0 ತಗೋಬಹುದು. ಓಕೆ, ಸೊ ನಾನೇನ್ ಮಾಡ್ತೀನಿ ಇಲ್ಲಿ ಬರಿತೀನಿ. ಈಗ ನೀವು ನೋಡಿದ್ರೆ 8 5 ಜಾ ಎಷ್ಟು 40. ಓಕೆನಾ, ಈಗ ನಿಮ್ಗೆ ಏನ್ ಗೊತ್ತಾಯ್ತು, ಆನ್ಸರ್ ಎಷ್ಟು ಬಂತು 9.625 ಬಂತು. ಸೊ 77/8 ಏನು 9.625. ಓಕೆ, ಈಗ ನೋಡ್ರಿ ಸೆಂಟಿಮೀಟರ್ ಕ್ವಶನ್ ಕೊಟ್ಟಿರೋದ್ರಿಂದ ನಾವೇನ್ ಬರಿಬೇಕು, ಏರಿಯಾ ಅಂದ ತಕ್ಷಣ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಓಕೆ, ಸೊ ಏರಿಯಾ ಆಫ್ ಸೆಕ್ಟರ್ ಆದ್ರೂ ಬರೀರಿ, ಇಲ್ಲಾಂದ್ರೆ ನೀವು ಏರಿಯಾ ಆಫ್ ಕ್ವಾಡ್ರೆಂಟ್ ಆದ್ರೂ ಬರೀರಿ, ನಿಮ್ ಇಷ್ಟ ಯಾವ್ದಾದ್ರು ಬರೆದ್ರು ಕರೆಕ್ಟ್ ಆನ್ಸರ್. ಓಕೆ, ಕ್ವಾಡ್ರೆಂಟ್ ಅಂದ್ರೆ ನಥಿಂಗ್ ಬಟ್ ಥೀಟಾ ವ್ಯಾಲ್ಯೂ 90 ತಗೊಂಡ್. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು, ಮತ್ತೆ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ರೆಫರ್ ಮಾಡ್ರಿ. ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ
ಫಾಲೋ ಮಾಡಿ. ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇಲ್ಲಾಂದ್ರೆ ಲೈಕ್ ಏನಾದ್ರೂ ಇಂಪಾರ್ಟೆಂಟ್ ನೋಟ್ಸ್ ಕೊಟ್ಟಿರೋದು ಅಪ್ಡೇಟ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.